ಬೆಂಗಳೂರಿನಲ್ಲಿ ನಿನ್ನೆ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ನಡೆದಿದೆ. ಅನ್ಯ ಕೋಮಿನ ಗುಂಪಿನಿಂದ ಕಲ್ಲೆಸೆತವನ್ನು ನಡೆಸಲಾಗಿದ್ದು ಜೆಜೆಆರ್ ನಗರ ಠಾಣೆಯ ಎದುರು ಜನರು ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ. ಕಲ್ಲು ತೂರಾಟ ನಡೆಸಿದವರನ್ನ ಬಂಧಿಸಬೇಕು ಅಂತಕ್ಕಂಥ ಆಗ್ರಹ. ಹಾಗಾದರೆ ಘಟನೆ ಏನು ನಡೀತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲೆಸೆತ. ಓಂ ಶಕ್ತಿ ತೇರು ಎಳೆಯುವಾಗ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ. ಜೆಜೆಆರ್ ನಗರದ ವಿಎಸ್ ಗಾರ್ಡನ್ ಬಳಿ ಘಟನೆ. ಠಾಣೆ ಎದುರು ಪ್ರತಿಭಟನೆ, ಕಲ್ಲೆಸೆದವರ ಬಂಧನಕ್ಕೆ ಪಟ್ಟು. ಬೆಂಗಳೂರಿನಲ್ಲಿ ಅದ್ಯಾಕೋ ಕಿಡಿಗೇಡಿಗಳ ಕೃತ್ಯಕ್ಕೆ ಕಡಿವಾಣವೇ ಇಲ್ಲದಂತಾಗಿದೆ. ಜೆಜೆಆರ್ ನಗರದ ವಿಎಸ್ ಗಾರ್ಡನ್ ಬಳಿ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಲಾಗಿದೆ. ಓಂ ಶಕ್ತಿ ತೇರು ಎಳೆಯುವಾಗ ಕಿಡಿಗೇಡಿಗಳಿಂದ ಕಲ್ಲೆಸೆತ ಮಾಡಲಾಗಿದೆ. ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಘಟನೆ ನಡೆದಿದೆ. ಅನ್ಯ ಕೋಮಿನವರಿಂದ ಕಲ್ಲು ತೂರಲಾಗಿದ್ದು, ಘಟನೆಯಲ್ಲಿ ಮಗು, ಯುವತಿ, ಮಹಿಳೆಗೆ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆ ಖಂಡಿಸಿ ಜೆಜೆಆರ್ ನಗರ ಠಾಣೆ ಎದುರು ಜನರು ಜಮಾವಣೆಗೊಂಡಿದ್ದರು. ಕಿಡಿಗೇಡಿಗಳನ್ನು ಬಂಧಿಸುವಂತೆ ಬಿಗಿ ಪಟ್ಟು ಹಿಡಿದಿದ್ದರು. ಈ ಹಿಂದೆಯೂ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ಮೇಲೆ ವಾಟರ್ ಬಾಟಲ್, ಕಲ್ಲು ಎಸೆದಿರುವ ಆರೋಪ ಕೇಳಿಬಂದಿದೆ. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಅನ್ಯ ಕೋಮಿನ ಯುವಕರು ಕಲ್ಲನ್ನು ಎಸೆದಿರುವಂತಹ ಘಟನೆ SV ಗಾರ್ಡನ್ ಭಾಗದಲ್ಲಿ ನಡೆದಿದೆ. ಘಟನೆ ನಡೆದಿರುವಂತಹ ಸ್ಥಳದಲ್ಲಿಯೇ ಇದ್ದೇನೆ. ಸೊ ಓಂ ಶಕ್ತಿ ಮಾಲಾಧಾರಿಗಳು ಮೆರವಣಿಗೆ ಇದೇ ರಸ್ತೆಯಲ್ಲೇ ಸಾಗ್ತಾ ಇದ್ರು. ಸಾಗುವಂತಹ ಸಂದರ್ಭದಲ್ಲಿ ಈ ಭಾಗ ಏನಿದೆಯಲ್ಲ, ಈ ಭಾಗದಿಂದ ಅನ್ಯ ಕೋಮಿನ ಯುವಕರ ಗುಂಪು ಸುಮಾರು 3-4 ಕಲ್ಲುಗಳನ್ನು ಇದೇ ಭಾಗದಿಂದ ಕಲ್ಲನ್ನು ಎಸೆತಾರೆ. ಅದರ ಪರಿಣಾಮ ನೇರವಾಗಿ ಮಾಲಾಧಾರಿಗಳ ಮೇಲೆ ಬೀಳುತ್ತೆ. ಮೂವರಿಗೆ ಆ ಕಲ್ಲೇಟು ಕೂಡ ಬೀಳುತ್ತೆ. ಬಿದ್ದಂಥ ಸಂದರ್ಭದಲ್ಲಿ ರಕ್ತ ಕೂಡ ಬರುತ್ತೆ, ಗಾಯಗಳಾಗುತ್ತೆ. ಸೊ ಒಂದು ಕ್ಷಣ ಈ ಕಲ್ಲು ಬರ್ತಾ ಇದ್ದ ಹಾಗೆ ಗಾಬರಿಗೂ ಕೂಡ ಒಳಗಾಗ್ತಾರೆ. 3-4 ಕಲ್ಲುಗಳು ಈ ಭಾಗಕ್ಕೆ ಬೀಳುತ್ತೆ. ಅದೇ ಸಂದರ್ಭದಲ್ಲಿ ಈ ಕಲ್ಲುಗಳು ಏನಿದಾವೆ, ಈ ಕಲ್ಲುಗಳು ಕೂಡ ಬಂದು ಇಲ್ಲೇ ಬಿದ್ದಿದ್ದಾವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದರೆ 3 ಕಲ್ಲುಗಳು ಏನು ಈ ಭಾಗದಲ್ಲಿ ಬಿದ್ದಿದ್ದು, ಆ ಕಲ್ಲುಗಳನ್ನು ಪೊಲೀಸರು ಕೂಡ ಈಗ ಅದನ್ನು ಸಂಗ್ರಹ ಕೂಡ ಮಾಡಿದ್ದಾರೆ. ಆದರೆ ಇದರ ಒಳಭಾಗದಲ್ಲಿ ಪ್ರತಿ ಬಾರಿ ಕೂಡ ಒಂದಿಷ್ಟು ಕಿಡಿಗೇಡಿಗಳ ಗುಂಪು ಒಳಗಿರುತ್ತೆ, ಕಿರ್ಚಾಡುತ್ತೆ, ಜೊತೆಗೆ ಒಂದಿಷ್ಟು ನ್ಯೂಸೆನ್ಸನ್ನು ಕ್ರಿಯೇಟ್ ಮಾಡ್ತಾ ಇರುತ್ತೆ. ಸೊ ಇವತ್ತು ಕೂಡ ಕಿಡಿಗೇಡಿಗಳ ಗುಂಪು ಕಲ್ಲನ್ನು ಎಸೆದಿದೆ. ಅದು ಅನ್ಯ ಕೋಮಿನವರು ಅನ್ನುವಂಥದ್ದನ್ನು ಈಗ ಈ ಭಾಗದ ಸ್ಥಳೀಯರು ಜೊತೆಗೆ ಮಾಲಾಧಾರಿಗಳು ಕೂಡ ಈಗ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಷಣದಿಂದ ಕ್ಷಣಕ್ಕೆ ಪ್ರತಿಭಟನೆ ಹೆಚ್ಚಾದ ಕಾರಣಕ್ಕೆ ಠಾಣೆ ಮುಂದೆ KSRP ತುಕಡಿ ನಿಯೋಜನೆ ಮಾಡಲಾಯಿತು. ಠಾಣೆಗೆ ನುಗ್ಗಲು ಓಂ ಶಕ್ತಿ ಮಾಲಾಧಾರಿಗಳು ಯತ್ನ ಮಾಡಿದ್ರು. ಈ ವೇಳೆ ಪೊಲೀಸರು ಠಾಣೆ ಮುಂದೆ ಬ್ಯಾರಿಕೇಡ್ ಹಾಕಿ ಪ್ರತಿಭಟನಾಕಾರರನ್ನು ತಡೆದರು. ಠಾಣೆ ಮುಂದೆಯೇ ಕೂತ ಪ್ರತಿಭಟನಾಕಾರರು ಕಲ್ಲು ತೂರಿದವರನ್ನು ಕೂಡಲೇ ಅರೆಸ್ಟ್ ಮಾಡಿ ಎಂದು ಆಗ್ರಹಿಸಿದ್ರು. ದೇವಸ್ಥಾನ ಮೆರವಣಿಗೆ ಮಾಡ್ತಾ ಇದ್ವಿ. ಓಂ ಶಕ್ತಿನ ಮೆರವಣಿಗೆ ಮಾಡ್ತಾ ಇದ್ರೆ ಮಕ್ಕಳೆಲ್ಲ ಕೂತಿದ್ರು. ಅವ್ರು ಯಾರಂತ ನಮ್ಗೇನು ಗೊತ್ತು. ನಾವು ಟಮ್ಕೆ ಹೊಡ್ಕೊಂಡು ಮಕ್ಕಳೆಲ್ಲ ಡಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿಂದ 3 ಸತಿ ಎಸ್ತಿದ್ದಾರೆ ದಪ್ಪ ಕಲ್ಲು. 2 ತಪ್ಪಿಸ್ಕೊಂಡವ್ರೆ. 3ನೇವ್ರಿಗೆ ಅಷ್ಟು ದೊಡ್ಡದಾಗಿ ಬಿದ್ದೈತೆ ಸ್ವಾಮಿ. 3 ಜನ ಮೇಲೆ ಬಿದ್ದೈತೆ. 2ರಿಗೂ ಸ್ವಲ್ಪ ಸ್ವಲ್ಪ, ಇವ್ರಿಗೆ ಮಾತ್ರ ಜಾಸ್ತಿ. ನಾವು ಅನ್ನದಾನ ಮಾಡ್ತಾ ಇದ್ದೀವಿ ಸ್ವಾಮಿಗಳು ಎಲ್ಲ ಅಲ್ಲೇ ಇದ್ದೀವಿ ನೋಡಿ. ಇಷ್ಟೊತ್ತವರೆಗೂ ನಾವು ಅಲ್ಲೇ ಇದ್ವಿ. ಇದೆಲ್ಲ ಈ ಥರ ಆಗಿದ್ದಂದ್ರೆ ನಾನು ಓಡಿ ಬಂದ್ಬಿಟ್ಟೆ. ಇವಾಗ ಎಲ್ಲರೂ ನಾವು ಓಂ ಶಕ್ತಿ ಮೆರವಣಿಗೆ ಮಾಡ್ತಾ ಇದ್ದೀವಿ. ಓಂ ಶಕ್ತಿ ಮೆರವಣಿಗೆ ಮಾಡ್ತಿರ್ಬೇಕಾದ್ರೆ 4-5 ಕಲ್ಲುಗಳು ಆ ಕಡೆಯಿಂದ ಬಿತ್ತು. ಅಲ್ಲಿ ಒಂದು ಕಾಂಪೌಂಡ್ ಇದೆ. ಕಾಂಪೌಂಡಿಂದ ಈ ಕಡೆ ಎಲ್ಲ ನಮ್ಮವರು, ಈ ಕಡೆಗೆ ಮುಸ್ಲಿಮ್ಸವರು ಇರೋದು. ಆ ಮುಸ್ಲಿಮ್ಸವರು ಇರಬೇಕಾದ್ರೆ ಅಲ್ಲಿಂದ ಕಲ್ಲು ತೂರಾಟ ಬಂತು. 4-5 ಕಲ್ಲು ಬಿತ್ತಿದ ತಕ್ಷಣ ಒಬ್ರಿಗೆ ತಲೆಗೆ ಬಿತ್ತು, ಇನ್ನೊಬ್ಬರಿಗೆ ಬೆನ್ನಿಗೆ, ಇನ್ನೊಬ್ರು ಕಾಲಿಗೆ, ಆ ಥರ ಬಿತ್ತು. ಅಲ್ಲಿ ಕಲ್ಲು ಎತ್ಕೊಂಡು ನಮ್ಮವರು ಮಡ್ಕೊಂಡಿದ್ದಾರೆ ಕಲ್ಲುಗಳು. ಅಷ್ಟೇ ಆಗಿದ್ದು. ಪ್ರತಿಭಟನೆ ಹೆಚ್ಚಾಗುತ್ತಿದ್ದಂತೆ ಜೆಜೆಆರ್ ನಗರ ಠಾಣೆಗೆ ಪಶ್ಚಿಮ ವಿಭಾಗದ DCP ಯತೀಶ್ ಭೇಟಿ ನೀಡಿದ್ರು. ಪ್ರತಿಭಟನಾಕಾರರ ಮನವೊಲಿಕೆಗೆ ಯತ್ನಿಸಿದ್ರು. FIR ದಾಖಲಾಗಿದ್ದು ಶೀಘ್ರವೇ ಆರೋಪಿಗಳನ್ನ ಬಂಧಿಸುವುದಾಗಿ DCP ಹೇಳಿದ್ರು. ನಾವು ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ ಅನ್ನೋ ಭರವಸೆ ಕೂಡ ನಾವು ಇಲ್ಲಿ ಬಂದಂಥ ವ್ಯಕ್ತಿಗಳಿಗೆ ಮತ್ತು ಯಾರು ಕಂಪ್ಲೇಂಟ್ ಇದ್ದಾರೆ ಅವ್ರಿಗೆ ನಾವು ಈಗಾಗಲೇ ರವಾನಿಸಿದ್ದೀವಿ. ತನಿಖೆಯನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಆದಷ್ಟು ಬೇಗ ಆರೋಪಿಗಳನ್ನ ಬಂಧನ ಮಾಡಿ ತನಿಖೆಯನ್ನು ಮುಂದುವರಿಸಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೀವಿ. ಈಗಾಗಲೇ ನಮ್ಮ ಜೆಜೆನಗರ ಇನ್ಸ್ಪೆಕ್ಟರ್ ಮತ್ತು ನಮ್ಮ ACP ಬ್ಯಾಟರಾಯನ್ ಪರ ಬೇರೆ ಇನ್ಸ್ಪೆಕ್ಟರ್ಗಳನ್ನೆಲ್ಲ ನಾವು ಇಲ್ಲಿ ಕರೆಸ್ಕೊಂಡಿದ್ದೀವಿ. ಒಂದು ಬಂದೋಬಸ್ತ್ ಮಾಡೋ ಸಲುವಾಗಿ, ಇನ್ನೊಂದು ತನಿಖೆ ಮಾಡೋ ಸಲುವಾಗಿ. ತನಿಖೆನ 1-2 ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಈಗಾಗಲೇ ತನಿಖೆ ನಡೀತಾ ಇದೆ. ಆರೋಪಿಗಳ ಪತ್ತೆಗೆ ಕ್ರಮ ಕೂಡ ವಹಿಸ್ತಾ ಇದ್ದಾರೆ. ಅದೇ ರೀತಿ ಆದಷ್ಟು ಬೇಗ ಇವತ್ತು ಸಂಜೆ ಅಥವಾ ರಾತ್ರಿ ಅಥವಾ ಅರ್ಲಿ ಮಾರ್ನಿಂಗ್ ಅಷ್ಟರಲ್ಲಿ ನಾವು ಆರೋಪಿಗಳನ್ನ ಪತ್ತೆ ಮಾಡೋ ಒಂದು ಪ್ರಯತ್ನ ಮಾಡ್ತೀವಿ. ಇನ್ನು ಸ್ಥಳಕ್ಕೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಸಂಸದ PC ಮೋಹನ್ ಭೇಟಿ ಕೊಟ್ಟರು. ಪೊಲೀಸರು ಪ್ರತಿಭಟನಾಕಾರರೊಂದಿಗೆ ಸಂಸದರು ಮಾತುಕತೆ ನಡೆಸಿದರು. ಬಳಿಕ ಪ್ರತಿಕ್ರಿಯಿಸಿ
ಈ ರೀತಿಯ ಘಟನೆಗಳು ಮೊದಲಿನದ್ದಲ್ಲ. ಆರೋಪಿಗಳನ್ನ ಬಂಧಿಸುವುದಾಗಿ ಡಿಸಿಪಿ ಅವರು ಭರವಸೆ ನೀಡಿದ್ದಾರೆ ಎಂದರು. ಇನ್ನು ಪ್ರತಿಭಟನಾಕಾರರಿಗೆ ಪ್ರತಿಭಟನೆ ಕೈಬಿಡುವಂತೆ ಮನವೊಲಿಸಿದ್ರು. ತರದ ಘಟನೆಗಳು ಇಲ್ಲಿ ಆಗ್ತಾ ಇರೋದು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇದು ಮೊದಲನೇದಲ್ಲ. ಕಳೆದ 11 ತಿಂಗಳ ಹಿಂದೆ ತಮಗೆಲ್ಲ ಗೊತ್ತಿರೋಂಗ ಹಸುವಿನ ಕೆಚ್ಚಲನ್ನು ಕೂಡ ಕಟ್ ಮಾಡಿದ್ರು. ಇವತ್ತು ನೋಡಿದ್ರೆ ಇವತ್ತು ಒಂದು ತೇರು ಹೋಗ್ತಾ ಇದೆ, ಆ ತೇರ್ ಮೇಲೆ ಕಲ್ಲು ಹೊಡೆಯುವಂಥದ್ದು ಕೂಡ ಈ ಕಿಡಿಗೇಡಿಗಳು ಯಾರು ಮಾಡ್ತಾ ಇದ್ದಾರೋ ಇದು ನಿಜವಾಗ್ಲೂ ಖಂಡನೀಯ. ಏನು ಇವತ್ತು DCP ಅವರು ಅಶ್ಯೂರೆನ್ಸ್ ಏನು ಕೊಟ್ಟಿದ್ದಾರೆ, ಇವತ್ತು ಬೆಳಿಗ್ಗೆ ಒಳಗಡೆ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಮತ್ತು ಅಟ್ರಾಸಿಟಿ ಕೇಸ್ ಕೂಡ ಹಾಕ್ತೀವಿ ಅಂತ ಹೇಳಿದ್ದಾರೆ. FIR ಅಂತೂ ಹಾಕಿದ್ದಾರೆ. ಆದರೆ ಬೆಳಿಗ್ಗೆ ಒಳಗಡೆ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಉಗ್ರ ಹೋರಾಟವನ್ನು ಇಡೀ ಬೆಂಗಳೂರು ಮಹಾನಗರದಲ್ಲಿ ಮಾಡ್ತೀವಿ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಾರೆ ಓಂ ಶಕ್ತಿ ಮಾಲಾಧಾರಿಗಳು ತೇರು ಎಳೆಯುವಾಗ ಕಿಡಿಗೇಡಿಗಳು ಕುಕೃತ್ಯ ಎಸಗಿದ್ದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.